ನಾಳೆಯ ಕ್ಯಾಂಪಿಂಗ್ಗೆ ತಯಾರಿ ಆಗ್ತಾ ಉಂಟು. ಎಷ್ಟು ನಾಳೆ ಅದಕ್ಕೆ? ಎಷ್ಟು ಅದಕ್ಕೆ ಎಲ್ಲ ಕ್ಯಾಂಪಿಂಗ್ ಕಿಟ್ಟೆ. ಬಾಜಣ, ಚಾ ಮಾಡಬೇಕಾ, ಗ್ರಿಲ್ ಮಾಡಬೇಕಾ, ಗ್ಯಾಸ್ ಬೇಕಾ, ಚಾರ್ಕೋಲ್ ಬೇಕಾ, ದೊಡ್ಡ ಅಂಡಿ ಬೇಕಾ, ಬಿರಿಯಾನಿ ಮಾಡಲಿಕ್ಕೆ ಎಲ್ಲ ಉಂಟು. ಎಲ್ಲ ಮಾಡಿ ಅದನ್ನು ಪ್ಯಾಕ್ ಮಾಡಲಿಕ್ಕೆ ಫಾಯಿಲ್ಸ್ ಉಂಟು. ಇದು ಕೆಂಡದೆಲ್ಲ ಟೆನ್ಷನ್ ಇಲ್ಲ, ಖಾಲಿ ವೈರ್ ಪ್ಲಗ್ ಮಾಡಿದರೆ ಆಯಿತು. ಪ್ಲಗ್ ಮಾಡಿ ಇಲ್ಲಿ ಕೆಂಡ ಇಟ್ಟರೆ ಆಯಿತು. ಆಟೋಮ್ಯಾಟಿಕಲಿ ಅದು ಇದು ಕರೆಂಟ್ ಪಾಸ್ ಮಾಡುವಾಗ ಕೆಂಡ ಉರಿತದೆ. ಅದರ ನಂತರ ಇವರದ್ದು ಊದೆಲ್ಲ ಬರ್ತದಲ್ಲ, ಅದರ ಮೇಲೆ ಹಾಕಿದರೆ ಆಯಿತು. ಹೊಗೆಯೋ ಹೊಗೆ ಇಡೀ ಮನೆ. ಇದರಲ್ಲೆಲ್ಲ ಇದು ಸಹ ಉಂಟು ಮುತ್ತು. ನಾವು ಅಡಿಗೆ ಮಾಡುವಾಗ ಹೇಗೆ ದೊಡ್ಡದಾದ ಸಿಲಿಂಡರ್ ಯೂಸ್ ಮಾಡ್ತೀವಿ, ಹಾಗೆ ಹೊರಗೆ ಕ್ಯಾಂಪಿಂಗ್ ಮಾಡಲಿಕ್ಕೆ ಅಡಿಗೆ ಮಾಡುವಾಗ ಇದು ಚಿಕ್ಕದಾದ ಸಿಲಿಂಡರ್ ಬರ್ತದೆ ಆಯಿತಾ. ಹ್ಯಾಂಡ್ ಇದ್ದರೆ ತುಂಬ ಐಟಮ್ಸ್ ಮಾಡ್ಬೋದಲ್ಲ, ಅದಕ್ಕೆ 4 ತಗೊಂಡು ಬಿಟ್ಟು. ಇದು ಪ್ಯಾನ್ ನೋಡಿ ಅಂತೆ, ಹ್ಯಾಂಡಲನ್ನು ಫೋಲ್ಡ್ ಮಾಡ್ಬೋದು. ಕಾಂಪ್ಯಾಕ್ಟ್ ಆದ ಪ್ಯಾನ್, ಅದು ತುಂಬ ಲೈಟ್ ವೇಟ್ ಆಯಿತಾ. ಎಂತ ಸಹ ಮಾಡಿದರೆ ಅಡಿ ಹಿಡಿಯುವ ಚಾನ್ಸ್ ಉಂಟು, ಆದರೆ ಒಂದು ಸಿಕ್ಕುದಿಲ್ಲ ಅಂತಲೇ ಇಲ್ಲ, ಇದು ಸಹ ಸಿಗ್ತದೆ. ಹೀಗೆ ಬೇರೆ ಬೇರೆ ಟೈಪ್ದು ಪಾತ್ರೆ ಉಂಟಾಯ್ತಾ. ಇದು ವಿದೌಟ್ ಲಿಡ್, ವಿತ್ ಲಿಡ್ ಸಹ ಇನ್ನೊಂದು ಪಾತ್ರೆ ಇತ್ತು. ಇದು ಸಹ ಸೇಮ್ ಟು ಸೇಮ್, ಹ್ಯಾಂಡಲ್ ಫೋಲ್ಡ್ ಮಾಡ್ಬೋದು. ಆಚೆ ಈಚೆ ಹೋಗುವಾಗ ತೊಟ್ಟೆಲ್ಲ ಹಾಕುವಾಗ ಹ್ಯಾಂಡಲ್ ಇದ್ರೆ ಕಿರಿಕಿರಿ ಅಲ್ಲ, ಫೋಲ್ಡ್ ಮಾಡಿದರೆ ರಗಾಳೆ ಇಲ್ಲ. ನಮ್ಮ ಕಾಲದ್ದು ಲಾಯ್ಕಾದ ಬುತ್ತಿ ನೋಡಿ ಅಂತೆ. ಯಾರೆಲ್ಲ ಇಂಥ ಟಿಫಿನ್ ಯೂಸ್ ಮಾಡಿದ್ದೀರಿ ಕಮೆಂಟ್ ಮೂಲಕ ಹೇಳಿ. ಈಗೆಲ್ಲ ನಮ್ಮನೆದು ಟಿಫಿನ್ ಬಂದಿದೆ, ಆದರೆ ಈ ಟಿಫಿನ್ ಅಂತೂ ತುಂಬಾ ಹೆಲ್ದಿ ಅಲ್ಲ. ಮುಂಚೆದು ಸ್ಟೈಲ್ ಈಗ ವಾಪಸ್ ಬರ್ತಾ ಉಂಟು. ಎಲ್ಲರಿಗೆ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಉಂಟು. ಸ್ಟೀಲ್ ಟಿಫಿನ್ದು ವ್ಯಾಲ್ಯೂ ಈಗ ಎಲ್ಲರಿಗೆ ಸಹ ಅರ್ಥ ಆಗಿ ಸ್ಟೀಲ್ ಟಿಫಿನೇ ಬಳಕೆ ಮಾಡ್ತಿದ್ದಾರೆ. ಪ್ಯಾಕಿಂಗ್ ಹಾಗೂ ಗಾಡಿಗೆಲ್ಲ ತುಂಬಿಸಿ ಆಯಿತು, ಇನ್ನು ಸೀದಾ ಹೊರಡುವ ಮುಂಚೆ ಕಿಯಾರಾ ಪ್ರೇಯರ್ ಮಾಡ್ತಾ ಇದ್ದಾಳೆ. ಪ್ರೇಯರ್ ಅಂತೂ ತುಂಬಾ ಇಂಪಾರ್ಟೆಂಟ್. ಖಾಲಿ ಹೊರಗೆ ಹೋಗುವಾಗಲ್ಲ, ಎಂತ ಮಾಡೋದಾದ್ರೆ ಸಹ ಪ್ರೇಯರ್ ಮಾಡಿದರೆ ಯಾವ ಕೆಲಸ ಸಹ ಸೂಪರ್ ಆಗ್ತದೆ. ಹೊರಟಿದ್ದೇವೆ ಡೇ ಕ್ಯಾಂಪಿಂಗ್ ಮಾಡಲಿಕ್ಕೆ. ಇವತ್ತು ಎಂತದ ಬೇರೆ ಮಾಡುವ ಅಂತೇಳಿ ನೈಟ್ ಕ್ಯಾಂಪಿಂಗ್ ಮಾಡ್ತಿಲ್ಲ ನಾವು, ಡೇ ಕ್ಯಾಂಪಿಂಗ್ ಅಂದರೆ ಬೆಳಿಗ್ಗೆ ಹೋಗಿ ರಾತ್ರಿಗೆ ವಾಪಸ್ ಬರೋದು. ರಾತ್ರಿಗೆ ಅಂದರೆ ತುಂಬ ಚಳಿ ಇರ್ತದೆ. ಸೊ ಅದರಿಂದಾಗಿ ನಾವು ಖಾಲಿ ಅಲ್ಲ, ನಮ್ಮ ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿ ಸಹ ಬರ್ತಿದ್ದಾರೆ. ಅವ್ರ ವಿಡಿಯೋಗೆ ಬರೋದಿಲ್ಲ, ಆದರೆ ನಾವು ಎಂತೆಲ್ಲ ಮಾಡ್ತೇವೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇವೆ. ಓಕೆ, ಇವಳಿಗೆ ಇಲ್ಲಿ ಕುತ್ಕೊಳ್ಬೇಕಂತೆ. ನನಗೆ ಕೊಲ್ಪಿಡ್ತಿದೆ, ಮಸಾಜ್ ಮಾಡ್ತಾ ಕುತ್ಕೊಳ್ತಾಳಂತೆ. ಎಂತ ಒಂದು ಐಡಿಯಾ ಮಾರೆ. ಮಾಡ್ತೀಯ ನೈಟ್ ಮಸಾಜ್ ಮಾಡ್ತೀವಿ. ಈಗ ನೋವಾದ್ರೆ ನೈಟ್ ಆಗುದಿಲ್ಲ, ಈಗಲೇ ಮಾಡ್ಬೇಕು. ಎಲ್ಲಿ ಅಕ್ಕ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರಿ. ಬೆಳಿಗಿನ ಮಂಜು ಅಂದ್ರೆ ಮಾರ್ನಿಂಗ್ ಡ್ಯೂ ಅಂತೇಳಿ ಹೇಳ್ತಾರಲ್ಲ, ಪನಿ ಅಂತೇಳಿ ಹೇಳ್ತಾರೆ. ಆ ಪನಿಗೆ ಎಷ್ಟು ಗಿಡಗಳು ಬೆಳೆದಿದೆ ನೋಡಿ. ಬಿಸಿಗೆ ಎಂತ ಸೇರುದಿಲ್ಲ ಆಯ್ತಾ, ಇಲ್ಲಿ ಡೆಸರ್ಟ್ ಅಲ್ಲಿ ಎಂತ ಸೇರುದಿಲ್ಲ. ಆದ್ರೆ ಈಗ ಚಳಿಗೆ ಬೆಳಿಗಿನ ಮಂಜುಗೆ ಎಷ್ಟು ಗಿಡಗಳು ಬೆಳೆದಿದೆ ನೋಡಿ. ನಾವಿವತ್ತು ಬೀಚ್ ಸೈಡ್ ಕ್ಯಾಂಪಿಂಗ್ ಮಾಡ್ತಾ ಇದ್ದೇವೆ. ಫಸ್ಟ್ ಲೆವೆಲ್ ಮಾಡ್ತಿದ್ದಾರೆ ಕ್ಯಾಂಪ್. ಇದು ಟೆಂಟ್ ಹಾಕೋ ಮುಂಚೆ. ನಿಂಗೆ ಏನು ಕಾಂಟ್ರಾಕ್ಟ್ ಸಿಕ್ಕಿದಾ? ನೀನ್ ನಾನು ಗ್ಯಾರಂಟಿ ಕೊಂಡೋಗ್ತಾರೆ ಮಗ. ಎಷ್ಟಂತಲ್ಲಿ ತೆಗಿತಿ ಮಗ ಮಣ್ಣು? ಸಂಜೆೊಳಗೆ ಆದ್ರೆ ಸಾಕಾಯ್ತಾ? ಇಲ್ಲೇ ಇರು ನೀನು. ಚೇಂಜ್ ಮಾಡಿ. ನಾನು ಎಂತ ಮಾಡ್ತೇನೆ ಗೊತ್ತುಂಟಾ? ಟೆಂಟ್ ಇಲ್ಲಿ ಹಾಕ್ತೇನೆ, ಅದು ಇಲ್ಲಿ ಪುನಃ ಬಿಸಿಲು ಬ್ಲಾಕ್ ಆಗ್ತದೆ. ಇಲ್ಲಿ ಹಾಕುವ ಟೆಂಟ್. ವಾಶ್ರೂಮ್ ಇದು ಕಮೋಡಿಟಿ ಇಲ್ಲವಾ? ಇಲ್ಲ, ಉಂಟು, ಒಳಗುಂಟು. ನಾಲ್ ತೊಟ್ಟೆಯಲ್ಲಿ ಹೊರಗೆ ಹೋದಾಗ ಎಲ್ಲ ಇಂಥ ಜಾಗದಲ್ಲಿ ವಾಶ್ರೂಮ್ ಎಲ್ಲ ಇರುವುದಿಲ್ಲ ಆಯ್ತಾ. ಸೊ ಅರ್ಜೆಂಟಾಗಿ ವಾಶ್ರೂಮ್ ಎಲ್ಲ ಹೋಗ್ಲಿಕ್ಕೆ ಇದ್ರೆ ನಾವು ನಮ್ಮದೇ ವ್ಯವಸ್ಥೆ ಮಾಡಬೇಕು. ಎಲ್ಲೆಲ್ಲಿ ಗೊಬ್ಬರ ಹಾಕುವ ಬದಲು ನಾವೇ ಒಂದು ಟೆಂಟ್ ತಗೊಂಡು ನೀಟಾಗಿ ಅದನ್ನು ಯೂಸ್ ಮಾಡ್ಬೋದು. ಹೋಗಿ ಫಸ್ಟ್ ಎಲ್ಲ ಸೆಟ್ ಮಾಡಲಿಕ್ಕೆ 1 ತಾಸು ಹೋಯ್ತು ಆಯ್ತಾ. ಟೆಂಟ್ ಸೆಟ್ ಮಾಡಿದೆವು, ಮತ್ತು ಮೇಲೆ ಶೇಡ್ ಹಾಕಿದೆವು, ವಾಶ್ರೂಮ್ ಸೆಟ್ ಮಾಡಿದೆವು, ಇನ್ನು ಕುಕ್ಕಿಂಗ್ ಎಂತೆಲ್ಲ ಬೇಕು ಸೆಟ್ ಮಾಡ್ತಿದ್ದೇವೆ. ಇದು ಹೊಸತು ತಗೊಂಡ ಗ್ಯಾಸ್, ಇದಕ್ಕೆ 60 ದಿರಂ ಕೊಟ್ಟಿದ್ದೇವೆ ನಿನ್ನೆ. ನಮ್ಮ ಹಳತ್ತು ಗ್ಯಾಸ್ ಸಾಧಾರಣ 7-8 ವರ್ಷದಿಂದ ಯೂಸ್ ಮಾಡ್ತಿದ್ದೇವೆ. ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಬೇಗನೆ ಹಾಳಾಗುದಿಲ್ಲ. ಗಾಳಿಗೆ ಗ್ಯಾಸ್ ಅಂತೂ ಎಂತ ಸಹ ಹುರಿಯುದಿಲ್ಲ, ನಮಗೆ ಅಡಿಗೆ ಮಾಡಲಿಕ್ಕೆ ಆಗುದಿಲ್ಲ ಬೇಗನೆ. ಅದಕ್ಕೆ ಇದೊಂದು ಬ್ಲಾಕ್ ಮಾಡಲಿಕ್ಕೆ, ಗಾಳಿ ಬ್ಲಾಕ್ ಮಾಡುವ ಆಯುಧ ತಗೊಂಡಿದ್ದೇವೆ. ಇನ್ನು ನೋಡಬೇಕು ಎಷ್ಟು ಪಕ್ಕ ಅಡಿಗೆ ಆಗ್ತದೆ ಅಂತೇಳಿ. ಕಡಲ್ ನೋಡುವಾಗ ಹಸುವೆ ಆಗದವ್ರಿಗೆ ಸಹ ಹಸುವೆ ಆಗ್ತದಲ್ಲ, ಅದೇನೋ ಒಂದು ಬೇರೆ ಫೀಲಿಂಗ್. ಕಡಲ್ ಹತ್ರ ಬರುವಾಗ ತಿನ್ನುವ ಅಂತೇಳಿ ಆಗುದು.
ಇವಳು ಯಾರಿಗೆ ಸಹ ಬೈತಿಲ್ಲ, ಅಲ್ಲಿ ಕೊಂಕಣಿ ಸಾಂಗ್ ಆಗ್ತಾ ಉಂಟು, ಅದು ಹಾಡ್ತಾ ಇದ್ದಾಳೆ. ಕಿಯಾರಾಂದು ಹಾಗೂ ಕಿಯಾರಾನ ಅತ್ತೆದು ಬ್ರೇಕ್ ಡಾನ್ಸ್ ನಡೀತಾ ಉಂಟು. ಯಾವತ್ತು ಹೋಗಿ ಬಾರ್ಬಕ್ಯೂ ಮಾಡಿ 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 ಸಾಕಾಯ್ತು. ಅದಕ್ಕೆ ಇವತ್ತೊಂದು ಡಿಫ್ರೆಂಟ್ ರೀತಿಯಲ್ಲಿ ಮನೆಯಲ್ಲಿ ಈಗ ಅಡಿಗೆ ಮಾಡ್ತೇವೆ, ಹಾಗೆ ಇಲ್ಲಿ ಅಡಿಗೆ ಮಾಡುವ ಅಂತೇಳಿ ಎಲ್ಲ ಸಾಮಾನು ತಗೊಂಡು ಬಂದಿದ್ದೇವೆ ಇಲ್ಲಿ ಕಡಲ ಹತ್ರ ಅಡಿಗೆ ಮಾಡ್ಲಿಕ್ಕೆ. ನಮ್ಮ ಬದಿ ಟೆಂಟ್ದವರು ನಮ್ಮ ರಾಗವನ್ನು ಕೇಳಿ, ಕೊಂಕಣಿ ರಾಗವನ್ನು ಕೇಳಿ ಬಂದ್ರು ನಮ್ಮ ಹತ್ರ ಮಾತಾಡ್ಲಿಕ್ಕೆ. ಅವ್ರು ನೆನ್ಸಿದ್ರು ನಾವು ಸಹ ಗೋವಾದವರು ಅಂತೇಳಿ. ನಾವು ಹೇಳಿದೆವು ನಾವು ಪಕ್ಕ ಮಂಗ್ಳೂರಿಯನ್, ಆದ್ರೆ ನಮ್ಗೆ ಗೋವಾದು ರಾಗ ಅಂದ್ರೆ ಬೈಲ, ಕೊಂಕಣಿ ಬೈಲ ಸಾಂಗ್ಸ್ ಅಂದ್ರೆ ತುಂಬಾನೇ ಇಷ್ಟ. ಇವರೇ ಇವತ್ತು ನಮ್ಮ ಗೋವನ್ ಕ್ಯಾಂಪಿಂಗ್ ನೇಬರ್ಸ್. ಚಿಕನ್ ಗೀ ರೋಸ್ಟ್ ಮಾಡ್ಲಿಕ್ಕೆ ಮ್ಯಾರಿನೇಷನ್ ಎಲ್ಲ ಮಾಡಿ ಆಯ್ತು, ಇನ್ನು ಫ್ರೈಯಿಂಗ್ ಮಾಡುದು ಬಾಕಿ. ಫಿಶಿಂಗ್ ಇಲ್ಲ ಅಂತ ಫೈನ್ ಹಾಕ್ತಾರಂತೆ, ಪೊಲೀಸ್ ಫೈನ್ ಹಾಕ್ತಾರಂತೆ. ಅದಕ್ಕೆ ಫಿಶಿಂಗ್ ಮಾಡ್ಲಿಕ್ಕೆ ಇಲ್ಲಿ ಹಾಕ್ಬೇಡ, ಸೈಡಿಗೆ ಹಾಕು, ಪೊಲೀಸ್ ಬಂದ್ರೆ ನಂಬರ್ ನೋಡಿ ಮತ್ತೆ ನೆಕ್ಸ್ಟ್ ಡೇ ಫೈನ್ ಬರ್ತದೆ. UAE ಅಲ್ಲಿ ಈಗ ಸ್ಟ್ರಿಕ್ಟ್ ಕ್ಯಾಂಪಿಂಗ್ ರೂಲ್ಸ್ ಮಾಡಿದ್ದಾರೆ ಆಯ್ತಾ. ಎಲ್ಲೆಲ್ಲಿ ಹೋಗಿ ನಪ್ಪಿಲಿಕೊಂಡು ಕ್ಯಾಂಪಿಂಗ್ ಮಾಡ್ಲಿಕ್ಕೆ ಇಲ್ಲ, ಕರೆಕ್ಟ್ ಆದ ಸ್ಪಾಟ್ಸ್ ಅನ್ನು ನೋಡಿ ಆ ಸ್ಪಾಟ್ಸ್ ಕ್ಲೀನ್ ಸಹ ಇಡಬೇಕು. ಮತ್ತೆ ಎಲ್ಲ ಕಡೆ ಫಿಶಿಂಗ್ ಎಲ್ಲ ಮಾಡ್ಲಿಕ್ಕೆ ಅಲೌಡ್ ಇಲ್ಲ. ಈಗಷ್ಟೇ ಪೊಲೀಸ್ ಬಂದು ಎಲ್ಲ ಗಾಡಿಯ ಫೋಟೋಸ್ ಎಲ್ಲ ತಕೊಂಡು ಹೋದ್ರು. ಎಂತಾಚ ಗೋಲ್ಮಾಲ್ ಮಾಡಿದ್ರೆ ಫೈನ್ ಬರುದಂತೂ ಖಂಡಿತ. ಈಗ ನಾನು ಗೀ ರೋಸ್ಟ್ ಮಾಡ್ತಿದ್ದೇನೆ ಆಯ್ತಾ, ಚಿಕನ್ ಗೀ ರೋಸ್ಟ್ ರೆಡಿಮೇಡ್ ಮಸಾಲ ಊರಿಂದ ತಂದದ್ದು ಉಂಟು, ಸೊ ಅದನ್ನೇ ಹಾಕಿ ಮಾಡ್ತಿದ್ದೇನೆ. ಅಡಿಗೆ ಮಾಡೋದಕ್ಕಿಂತ ಜಾಸ್ತಿ ಫ್ಯಾಮಿಲಿ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಅಲ್ಲ. ಎಲ್ಲ ಗ್ಯಾಜೆಟ್ಸ್ ಅಂದರೆ ಟಿವಿ, ಫೋನಿಂದ ಸ್ವಲ್ಪ ದೂರ ಬಂದು ಒಟ್ಟಿಗೆ ಫ್ಯಾಮಿಲಿ ಸೇರಿ ನೆಗಡಿಕೊಂಡು ಅಡಿಗೆ ಮಾಡಿಕೊಂಡು ಖುಷಿಯಲ್ಲಿರೋದು, ಅದೇ ಒಂದು ದೊಡ್ಡ ಸ್ಟ್ರೆಸ್ ಬಸ್ಟರ್ ಅಲ್ಲ. ಈಗೆಲ್ಲ ಅದು ನಾಟ್ ಸೋ ಕಾಮನ್. ಮುಂಚೆಲ್ಲ ಎಲ್ಲರೂ ಸಹ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು, ಮಾತಾಡೋದು ಅದೆಲ್ಲ ಕಾಮನ್ ಇತ್ತು. ಈಗೆಲ್ಲ ಫೋನೆಲ್ಲ ಬಂದ ಮೇಲೆ ಮಾತಾಡ್ಲಿಕ್ಕೆ ಬಿಡಿ, ಮುಖ ನೋಡ್ಲಿಕ್ಕೆ ಸಮೇತ ಪುರ್ಸೊತ್ತಿರೋದಿಲ್ಲ ಕೆಲವೊಮ್ಮೆ. ಮಾತಾಡಿ ನೆಗಡಿ ಬೈಲ ಡಾನ್ಸ್ ಮಾಡಿಕೊಂಡು ಚಿಕನ್ ಗೀ ರೋಸ್ಟ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನು ಕೋಳಿ ಸ್ವಲ್ಪ ಬೆಂದ್ರೆ ಆಯ್ತು. ಈಗ ನಾವು ಚಿಕನ್ ಕಟ್ಲೆಟ್ ಮಾಡ್ತಿದ್ದೇವೆ ಆಯ್ತಾ. ಕಟ್ಲೆಟ್ ಮಾಡುವ ಪ್ಯಾನ್ ತರಲಿಕ್ಕೆ ಮರ್ತೋಯ್ತು, ಹಾಗೆ ಈ ಬಾಣಲೆಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕಟ್ಲೆಟ್ ಮಾಡಿದೆವು. ಅಡಿಗೆಲ್ಲ ಮಾಡಿ ಆಯ್ತು, ಇನ್ನು ಊಟ ಮಾಡೋದು ಬಾಕಿ. ಕ್ಯಾರ ಒಳಗಿದ್ದಾಳೆ. ಎಂತ ಮಾಡ್ತಿದ್ದಿ? ಅಪ್ಪಲ್ ತಿಂತಿದ್ಯಾ? ಸಿಪ್ಪೆ ತೆಗೆದು ಕೊಡ್ತಾನೆ ಮಾರೆ, ಬಾ. ಅವಳದಲ್ಲಿ ಕುಕ್ಕರಲ್ಲಿ ಬೇತಾ ಉಂಟು ಊಟ. ನಾನು ಊಟ ಕುಬ್ಬೂಸ್ ಒಟ್ಟಿಗೆ ತಿಂತಿದ್ದೇವೆ ಆಯ್ತಾ. ಅಂದ್ರೆ ಕುಬ್ಬೂಸ್ ಅಂದ್ರೆ ಅರೇಬಿಕ್ ಬ್ರೆಡ್, ಆದ್ರೆ ಕಿಯಾರನ್ಗೆ ಬಾಯ್ಲ್ಡ್ ರೈಸ್ ಬೇಕಿ, ಅದರಿಂದಾಗಿ ನಾನು ಕುಕ್ಕರಲ್ಲಿ ಬಾಯ್ಲ್ಡ್ ರೈಸ್ ಎಲ್ಲ ತೊಳೆದು ತಂದು ಇಲ್ಲಿ ಬೇಯಿಸ್ತಾ ಇದ್ದೇನೆ. ಈಚಿತಾ ತಂದೆ ಮಗಳದು ಇನ್ನು ಪಿಲಿ ಡಾನ್ಸ್ಗೆ ರೆಡಿ ಆಗಿದ್ದಾರೆ. ಕಿಯಾರನ ಗಂಜಿ ಹಾಗೂ ನಮ್ಮ ಎಲ್ಲ ಐಟಮ್ಸ್ ರೆಡಿ ಆಯ್ತು. ಇನ್ನು ಗಮ್ಮತ್ ಕಡಲ್ ನೋಡಿಕೊಂಡು ಭೋಜನ ಮಾಡುದು. ಲೈಫಲ್ಲಿ ಎಂತ ಸಂಪಾದಿಸ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಆದರೆ ಎಂತ ಮೆಮರೀಸ್, ಚಿಕ್ಕ ಚಿಕ್ಕ ಮೆಮರೀಸ್ ಫ್ಯಾಮಿಲಿ ಜೊತೆ ಕಳೆಯುವುದು ಯಾವತ್ತೂ ನಮ್ಮ ಮೆಮರಿಯಲ್ಲಿ ಇರ್ತದಲ್ಲ, ಅದೊಂದು ಖುಷಿಯ ಕ್ಷಣ. ಮಧ್ಯಾಹ್ನ ರೆಸ್ಟ್ ಮಾಡ್ಲಿಕ್ಕೆ ಬೆಡ್ಶೀಟ್ ಸಹ ತಂದಿದ್ದೆವು, ಸೊ ಇಬ್ಬರು ಸಹ ರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಸಂಜೆ ಆಗುವಾಗಂತೂ ಫುಲ್ ಆನ್ ಕಾಮ್ ಆಯ್ತಾ, ಶಾಂತಿಯೋ ಶಾಂತಿ. ಹಾಗೂ ಟೆಂಟ್ ಹಾಕುವವರೆಲ್ಲ, ಇನ್ನು ಟೆಂಟ್ ಹಾಕುವವರು ಸ್ವಲ್ಪ ದೂರ ಆಗ್ತಿದ್ದಾರೆ, ಯಾಕಂದ್ರೆ ಹೈ ಟೈಡ್ಗೆ ನೀರು ಮೇಲೆ ಬರ್ತದೆ. ಗಮ್ಮತ್ ಆಡಿ ಎಲ್ಲ ಆಯ್ತು. ಇನ್ನು ಪ್ಯಾಕಿಂಗ್ ಎಲ್ಲ ಮಾಡಿ ಕಸ ಎಲ್ಲ ಜೋಡಿಸಿ ನಮ್ಮ ಗಾಡಿಯಲ್ಲಿ ಕೊಂಡೋಗ್ತಾ ಇದ್ದೇವೆ ಆಯ್ತಾ. ಎಲ್ಲಿ ಹತ್ರ ಡಸ್ಟ್ಬಿನ್ ಸಿಕ್ಕಿದ್ರೆ ಹಾಕ್ಬೇಕು. ಇಲ್ಲೆಲ್ಲ ಕ್ಯಾಂಪ್ ಹಾಕಿದವರು ರಾತ್ರಿ ಉಳಿತಾರೆ. ಯಾರನ್ನ ಸಂಡೇ ಕ್ಲಾಸಸ್ಗೆ ಹೊರಟಿದ್ದೇವೆ. ಇವತ್ತು ಸಂಡೇ, ಮುಖ ನೋಡೋದೆಲ್ಲ ಗೊತ್ತಾಗಿರ್ಬೋದು. ಸಾಟರ್ಡೇದು ಕ್ಯಾಂಪಿಂಗ್ ಎಷ್ಟು ಹಾರ್ಡ್ ಇತ್ತಂತೇಳಿ, ಮುಖವೆಲ್ಲ ಸ್ವೆಲ್ಲಿಂಗ್ ಆಗಿದೆ, ಕಣ್ಣು ಸಹ ಸ್ವೆಲ್ಲಿಂಗ್ ಆಗಿದೆ. ಆದರೆ ಸಂಡೇ ಕ್ಲಾಸಸ್ ಮಿಸ್ ಮಾಡೋದು ಬೇಡ ಅಂತೇಳಿ ಹೊರಟಿದ್ದೇವೆ. ಹಿಂದೆ ಬರುವಾಗ ಒಂದು ಸರ್ಪ್ರೈಸ್ ಉಂಟು, ಟ್ಯೂನ್ಡ್ ಆಗಿರಿ, ಫುಲ್ ವಿಡಿಯೋ ಮಿಸ್ ಮಾಡದೆ ನೋಡಿ. ಎಷ್ಟು ಬ್ಯುಸಿ ಅಂದರೆ ಮನೆಯಲ್ಲಿ ಲಿಫ್ಟಿಗೆ ಹಾಕ್ಲಿಕ್ಕೆ ಸಹ ಟೈಮ್ ಇಲ್ಲ. ಇಲ್ಲಿ ಬಂದು ಹಾಕಿದ್ದು. ಇಲ್ಲಿ ಒಂದು ಲೈಕ್ ಅದ, ಒಂದು ಮಿರರ್ ಮತ್ತೆ ಲೈಟ್ ಉಂಟು, ಇದರಲ್ಲಿ ಕೂತ್ಕೊಂಡು ಲೈಕ್ ಆದ ಒಂದು ಲಿಫ್ಟಿಕ್ ಹಾಕಿದ್ದು. ಎಂತ ಎಷ್ಟು ಅರ್ಜೆಂಟ್ ಹೊರಡಿದೆ ಸಹ, ಒಂದು ಲಿಫ್ಟಿಕ್ ಹಾಕಿದ್ರೆ ಗೆಟಪ್ ಕಾಣುವುದಲ್ಲ. ನನ್ನ ಅಜ್ಜಮ್ಮ ಇದ್ರು, ಅವರು ಯಾವತ್ತು ಲಿಪ್ಟಿಕ್ ಹೇಳುದು. ಲಿಪ್ಟಿಕ್
ಅವರನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಸಹ ಮನಸ್ಸು ಬರೋದಿಲ್ಲ. ಅದೇ ಒಂದು ಚಂದ ಅಲ್ಲ. ಎಲ್ಲ ಪರ್ಫೆಕ್ಟ್ ಇರ್ಬೇಕಂತಿಲ್ಲ, ಸ್ವಲ್ಪ ಕೆಲವೊಮ್ಮೆ ಆಚೆ ಈಚೆ ಇದ್ರೆ ಸಹ ಖುಷಿ ಆಗುದು. ಅದೆಲ್ಲ ಒಂದು ಮೆಮರೀಸ್. ಈಗ ಅವ್ರು ಕರೆಕ್ಟಾಗಿ ಲಿಪ್ಸ್ಟಿಕ್ ಅಂತ ಹೇಳ್ತಿದ್ರೆ ನಮಗೆ ನೆನಪಾಗ್ತಿರ್ಲಿಲ್ಲ. ಅವರು ಲಿಪ್ಟಿಕ್ ಅಂತ ಹೇಳಿದ ಕಾರಣ ಅವರ ನೆನಪು ಬರ್ತದೆ. ನೀವು ಯಾರನ್ನು ನೋಡಿ ಇನುಕುದಿಯಾ ಅಂತ ಕೇಳ್ತೀರಾ? ಈಗ ನೋಡಿ ಒಂದು ಸ್ಪೆಷಲ್ ಜನ ಬಂದಿದ್ದಾರೆ. ಫ್ಲೆವಿ ಬಾಯ್ ಮಾರೆ, ನಮ್ಮ ಫ್ಲೆವಿ ಬಾಯ್ ಬಂದಾಳೆ ವಾಪಸ್ UAE-ಗೆ. ರಜೆ ಎಲ್ಲ ಮುಗೀತು. 1 ತಿಂಗಳು ಪಾಪ ಹೇಗೆ ಹೋಯ್ತಂತಿಲಿ ಇಲ್ಲ. ರಜೆಗೆ ಹೋದ್ರೆ ಅಂತೂ ಹೇಳುದೇ ಬೇಡ ಮಾರೆ, 1 ತಿಂಗಳು ಹೇಗೆ ಹೋಗ್ತದಂತಿಲಿ ಇಲ್ಲ. ನಾವು ಕ್ಯಾಂಪಿಂಗಲ್ಲಿ ಬಿಸಿ ಇದ್ದ ಕಾರಣ ನಮಗೆ ಸಿಗ್ಲಿಕ್ಕೆ ಆಗಿಲ್ಲ ಸಾಟರ್ಡೆ. ಇಲ್ಲದ್ರೆ ಅವಳು ಬರ್ಲಿಕ್ಕಿದ್ಲು ಮನೆಗೆ. ಒಟ್ಟಿಗೆ ಯಾರಿದ್ದಾರೆ? ಚೀಫ್ ಗೆಸ್ಟ್. ನೀನಲ್ಲ ನೀನ್ ಮಲಗು ಒಳ್ಳೆದ್ಲು. ನೀನಲ್ಲ ಚೀಫ್ ಗೆಸ್ಟ್ ಅಂತ ಅವಳು ಮಲಗಿದ್ಲು. ನೀನಲ್ಲ ಮಗ ಚೀಫ್ ಗೆಸ್ಟ್. ನೀನ್ ಮಲಗಿ ಬಿಡು ಅಲ್ಲಿ. ಹೇಗೆ ಗಮ್ಮತ್ತ ರಜೆ? ಹೇಗೆ ಹೋಯ್ತಂತಿಲ್ಲ ಇಲ್ಲ ಅಲ್ಲ ಫಸ್ಟ್ ವೆಕೇಶನ್. ಮತ್ತೆ ತಂದಾಳೆ ನಂಗೆ ತುಂಬಾ ಕುಸ್ವಾರ್. ಕುಸ್ವಾರ್ ಇಲ್ಲಪ್ಪ, ಕುಸ್ವಾರ್ ಹಣ್ಣು ಹಂಪಲುಗಳು ಊರಿಂದ. ನೋಡುವ ಮನೆಗೆ ಹೋಗಿ ತೋರಿಸ್ತೇನೆ. ಲಕ್ಕ ಅಲ್ಲ, ನೀನ್ ಮಲಗಲೆ. ನಿದ್ದೆಯಾ ಜೋರುಂಟಾ? ಫ್ಲೆವಿಟನ್ ಸಿಕ್ಕಿ ಬಂದಾಯ್ತು. ಅವಳು ಬರ್ಲಿಕ್ಕೆ ಇದ್ರು, ಆದ್ರೆ ನಮ್ಮ ಟೈಮಿಂಗ್ ಮ್ಯಾಚ್ ಆಗಿಲ್ಲ. ನಾವು ಯಾಕಂದ್ರೆ ಸಾಟರ್ಡೆ ಕ್ಯಾಂಪಿಂಗ್ ಹೋಗಿದ್ದೆವು. ಮತ್ತೆ ಸಂಡೇ ನಮ್ಮ ಚರ್ಚ್ 12 ಗಂಟೆ ಮಧ್ಯಾಹ್ನ ಇರುವ ಕಾರಣ ಇಡೀ ದಿನ ಚರ್ಚಲ್ಲಿ ಹೋಗ್ತದೆ. ಸೊ ಅವಳು ಬಂದ್ರೆ ಸಹ ಕರೆಕ್ಟ್ ಟೈಮ್ ಕೊಡ್ಲಿಕ್ಕೆ ಆಗುಲ್ಲ. ಸೊ ಅದರಿಂದ ರಮದಾನ್ ಟೈಮಲ್ಲೆಲ್ಲ ಇಲ್ಲಿ ಬೇಗ ಆಫೀಸ್ ಬಿಡ್ತದೆ. ಸೊ ಆಗ ನಾನು ಹೇಳಿದೆ ಬೇಗ ಬಂದು ಬಿಡು ಇಲ್ಲಿ, ಆಗ ಒಳ್ಳೆ ತುಂಬಾ ಟೈಮ್ ಸಿಗ್ತದೆ, ಒಟ್ಟಿಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಗಮ್ಮತ್ತಾಯ್ತು, ಅವಳನ್ನು ಸಿಕ್ಕಿ ಖುಷಿ ಆಯ್ತು. ನಿಮ್ಗೆಲ್ಲ ಗುಡ್ ನ್ಯೂಸ್ ಗೊತ್ತಿರ್ಬೋದು, ಅವರ ಅತ್ತಿಗೆ ಚಾನಲಲ್ಲಿ ಎಲ್ಲ ಹೇಳಿದ್ದಾರೆ. ದೇವರು ನಡೆಸಿದ್ರೆ ಹೋಗುವ. ಟೀಚರ್ಗೆ ಮೆಸೇಜ್ ಮಾಡಿದೆ ಕಿಯಾರಂದು. 5 years ವ್ಯಾಕ್ಸಿನ್ ಕೊಡ್ತಾರಲ್ಲ, ಇಲ್ಲಿ ಶಾಲೆಯಲ್ಲಿ ಕೊಡ್ತಾರೆ, ಹೆಚ್ಚಾಗಿ ಎಲ್ಲ ಶಾಲೆಯಲ್ಲಿ ಕೊಡ್ತಾರೆ. ಇವಳದು ಬರ್ಡೇ ಆಗಿದೆ, ನವೆಂಬರ್ಗೆ ಬರ್ಡೇ ಆಗಿ 3 ತಿಂಗಳಾಯ್ತು. ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ 2 months ಆಯ್ತು. ಇನ್ನು ಸಹ ಕನ್ಸೆಂಟ್ ಎಲ್ಲ ಕೊಂಡೋಗಿದ್ದಾರೆ. ಕನ್ಸೆಂಟ್ ಎಲ್ಲ 1 ತಿಂಗಳು ಮುಂಚೆ ಕೊಟ್ಟಾಗಿದೆ ಕನ್ಸೆಂಟ್. ಐ ಯರ್ ಬೈ ಡಿಕ್ಲೇರ್ ದಟ್ ಯು ಕ್ಯಾನ್ ಗಿವ್ ವ್ಯಾಕ್ಸಿನ್ ಟು ಮೈ ಡಾಟರ್ ಎಲ್ಲ ನಾವು ಇದು ಡಿಕ್ಲೇರ್ ಮಾಡಿ ಸೈನ್ ಎಲ್ಲ ಮಾಡಿ ಆಗಿದೆ. 1 ತಿಂಗಳಾಗಿದೆ. ಮತ್ತೆ ಪತ್ತೆವೆಲ್ಲ ನರ್ಸು ಸಹ ಪತ್ತೆ ಇಲ್ಲ, ಟೀಚರ್ದು ಸಹ ಪತ್ತೆ ಇಲ್ಲ. ಅದಕ್ಕೆ ನಾನು ಹೇಳಿದೆ ಕನ್ಫರ್ಮ್ ಮಾಡಿ, ಯಾಕಂದ್ರೆ ಅದು ಇಂಜೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್, 5 ವರ್ಷದ ಇಂಜೆಕ್ಷನ್ ವ್ಯಾಕ್ಸಿನ್. ಸೊ ಅದು ಶಾಲೆಯಲ್ಲಿ ಕೊಟ್ಟರೆ ಆಯ್ತು, ಇಲ್ಲದ್ರೆ ಈ ವಾರ ಕೊಡಬೇಕು ಕಿಯಾರನ್ಗೆ. ಅವಳಿಗೆ ಗೊತ್ತಿಲ್ಲ ಇಂಜೆಕ್ಷನ್ ಕೊಡೋದು. ಕೊಟ್ಟರೆ ಅಲ್ಲಿ ಇಂಜೆಕ್ಷನ್ ಕೊಡೋ ಮುಂಚೆ ಯಾರು ಕೇಳುದು? ಬೊಬ್ಬೆಯೋ ಬೊಬ್ಬೆ. ಮುಂಚೆ ಸಾಗಿ ಇಂಜೆಕ್ಷನ್ ಕೊಡುವಾಗ ಗಂಡ ಬರುದಿಲ್ಲ, ನನ್ನನ್ನೇ ಕಲಿಸುದು ಮಾರೆ. ಅಮ್ಮದು ಹೃದಯ ಸುರೇ ಮೃದು, ಈ ಮಗು ಕೂಗುವಾಗಂತೂ ಹೇಳುದೇ ಬೇಡ. ಮತ್ತೆ ತುಂಬಾ ಜನರು ಮೆಸೇಜ್ ಮಾಡಿದ್ರಿ ಲೈವ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಲೈವ್ ಇನ್ನೊಂದು ದಿನ ಫಿಕ್ಸ್ ಮಾಡುವ ಆಯ್ತಾ, ಸಂಡೇ ಫಿಕ್ಸ್ ಮಾಡಿ ನಾನು ಹೇಳ್ತೇನೆ. 2 ವಾರ ಮುಂಚೆವೇ ಹೇಳಿಬಿಡ್ತೇನೆ ಡೇಟ್ ಹಾಗೂ ಟೈಮ್. ಸೊ ದಟ್ ನಿಮಗೆ ಸಹ ನಿಮ್ಮ ದಿನವನ್ನು ಪ್ಲಾನ್ ಮಾಡಿ ಲೈವ್ಗೆ ಬರ್ಬೋದು. ಸೊ ನೋಡುವ, ಬೇಗನೆ ಬರ್ತೇನೆ. ಆಫ್ಟರ್ ಮೇ ಬಿ ಒಂದು ವಾರ ಬಿಟ್ಟು ಬರ್ತೇನೆ ನಾನು, ಬಟ್ ನಾನು ಹೇಳ್ತೇನೆ ಯಾವಾಗ ಅಂತೀವಿ. ಸೊ ದಟ್ ನೀವು ನಿಮ್ಮ ದಿನವನ್ನು ಹಾಗೆ ಪ್ಲಾನ್ ಮಾಡ್ಬೋದು. ಫ್ಲೈಟ್ ಎಂತ ಕೊಟ್ಲು ಅಂತೇಳಿ ತುಂಬ ಕ್ಯೂರಿಯಾಸಿಟಿ ಇರ್ತದಲ್ಲ, ನಂಗೆ ಸಹ ಇತ್ತು ತೊಟ್ಟೊಳಗೆ ಎಂತ ಉಂಟು ಅಂತೇಳಿ. ಆದರೆ ಹೇಳಿದಾಳೆ ಎಂತೆಲ್ಲ ಕೊಟ್ಟಿದ್ದಾಳೆ ಅಂತೇಳಿ. ನಾನು ಎಂತ ಸಹ ತರೋದು ಬೇಡ ಅಂತ ಹೇಳಿದ್ದೆ, ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಹೋಗುದಲ್ಲ, ಫಸ್ಟ್ ಟೈಮ್ ಊರಿಗೆ ಹೋಗಿ ಬರೋದು. ಸೊ ಅವರದೇ ಸಾಮಾನು ತುಂಬ ಇರ್ತದೆ. ಸೊ ಎಂತ ಸಹ ತರೋದು ಬೇಡ ಹೇಳಿದೆ. ಆದ್ರೆ ಸಹ ಅವಳು ತಗೊಂಡು ಬಂದಾಳೆ ಪ್ರೀತಿಯಿಂದ. ಎಂತ ತಂದಾಳೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ. ನಾನು ಇನ್ನೂ ಸಹ ಓಪನ್ ಮಾಡಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೇನೆ ಎಂತ ತಂದಾಳೆ ಅಂತೇಳಿ. ಆಫ್ಟರ್ ಲಾಂಗ್ ಟೈಮ್ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಅದ್ಯಾನ್ನ ಬರ್ಡೇ 12th ಫೆಬ್ರವರಿಗೆ. ಹ್ಯಾಪಿ ಬರ್ಡೇ ಅದ್ಯಾನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಶೇಖರ್ನ ಬರ್ಡೇ ಮಾರ್ಚ್ 19th. ಹ್ಯಾಪಿ ಬರ್ಡೇ ಶೇಖರ್ ಅವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಅಫ್ರೀದ್ನ ಬರ್ಡೇ ಫೆಬ್ರವರಿ 5th. ಹ್ಯಾಪಿ ಬರ್ಡೇ ಅಫ್ರೀದ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಸವಿತಾನ ಬರ್ಡೇ, ಸವಿತಾ ಮೊಂಟೆರೋ ರವರ ಬರ್ಡೇ 4th, ಫೆಬ್ರವರಿ 4th. ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಕಿಯಾರ ಆಲ್ರೆಡಿ ಮಲಗಿ ಆಯ್ತು, ಸಾರಿ, ನಾನೇ ವಿಶ್ ಮಾಡ್ತೇನೆ ಆಯ್ತಾ. ಹ್ಯಾಪಿ ಬರ್ಡೇ ಸವಿತಾ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್, ಬೈ ಬಾಯ್.